ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಗಿ ಬಹಳ ಹೊತ್ತಾಯ್ತು ಪ್ರಿಯರೇ, 7 ಗಂಟೆ ಆಯ್ತಲ್ಲವೇ? ಅನುದಿನದ ಧ್ಯಾನಕ್ಕೆ ಸಿದ್ಧರಾಗಿದ್ದೀರಾ? ಹಾಗಾದರೆ ಬನ್ನಿ, ದೇವರ ಮಾತುಗಳನ್ನು ಕೇಳೋಣ, ಆದರಿಸಲ್ಪಡೋಣ, ಆಧ್ಯಾತ್ಮಿಕವಾಗಿ ಬಲಗೊಳ್ಳೋಣ, ಕರ್ತನಿಗಾಗಿ ಜೀವಿಸಲು ಆತನ ಕೃಪೆಯನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ, ನಮ್ಮ ಜೀವಿತದಲ್ಲಿರುವ ನಿಮ್ಮ ಪ್ರಣಾಳಿಕೆಗಳನ್ನು ಅರಿತುಕೊಂಡು ಅದರ ಪ್ರಕಾರ ಜೀವಿಸುವ ಹಾಗೆ ನಮ್ಮ ಮನೋನೇತ್ರಗಳನ್ನು ತೆರೆಯಿರಿ. ಆಧ್ಯಾತ್ಮಿಕ ಚಿಂತನೆಯುಳ್ಳವರಾಗಿ ನಿಮ್ಮ ಚಿತ್ತವನ್ನು ಅರಿತುಕೊಂಡವರಾಗಿರುವಂತೆ ನಮಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಪರಿಶುದ್ಧನಾದ ಪೌಲನು ಮಾಡಿರುವಂತಹ ಒಂದು ಶ್ರೇಷ್ಠವಾದ ಪ್ರಾರ್ಥನೆ ಕುರಿತು ಸ್ವಲ್ಪ ಕಲಿತುಕೊಳ್ಳೋಣ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಾ ಇರಬೇಕೆಂತಲೂ ಆತನ ಮಹಿಮೆಯ ಶಕ್ತಿಯ ಪ್ರಕಾರ ಪೂರ್ಣ ಬಲಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ದಿನಾಲು ಅನುದಿನದ ಧ್ಯಾನ ಕೇಳುತ್ತಿರುವಂತಹ ನಿಮಗೆ ಪ್ರತಿ ದಿನ ಹೀಗೆ ಅನುದಿನದ ಧ್ಯಾನದ ಮೂಲಕ ದೇವರ ವಾಕ್ಯ ಸಾರುತ್ತಿದ್ದೇನಲ್ಲವೇ? ಇಷ್ಟಕ್ಕೆ ತೃಪ್ತಿಗೊಂಡ್ರೆ ಸಾಲುವುದಿಲ್ಲ, ಆದರೆ ಈ ರೀತಿಯಾಗಿ ನೀವು ದೇವರ ವಾಕ್ಯ ಕೇಳುತ್ತಾ ಎಷ್ಟೋ ದಿನಗಳಾಗುತ್ತಾ ಇವೆಯಲ್ಲವೇ? ಎಷ್ಟೋ ಕಾಲದಿಂದ ಹೀಗೆ ವಾಕ್ಯ ಕೇಳುತ್ತಾ ನಂಬಿಕೆಯಲ್ಲಿ ಅಭಿವೃದ್ಧಿಯಾಗುತ್ತಿರುವಂತಹ ನೀವು, ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ನೀವು ಯಾವ ರೀತಿ ಪೌಲನು ಆ ದಿನ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥಿಸಿದನೋ ಅಂತಹ ಪ್ರಾರ್ಥನೆಯನ್ನು ಈ ದಿನ ನಮ್ಮಂತಹ ಬೋಧಕರು ಪ್ರಾರ್ಥಿಸಬೇಕೆಂಬುದಾಗಿ ಗುರುತಿಸಬೇಕು. ಏನು ಹೇಳುತ್ತದೆ ನೋಡಿ ವಾಕ್ಯ? ನೀವು ಪೂರ್ಣ, ಅಂದರೆ ಸಂಪೂರ್ಣ ಜ್ಞಾನವನ್ನು, ಆತ್ಮ ಸಂಬಂಧವಾದ ವಿವೇಕವನ್ನು ಹೊಂದಿದವರಾಗಿರಬೇಕು. ವಾಕ್ಯ ನಮಗೆ ಜ್ಞಾನವನ್ನು ಉಂಟು ಮಾಡುತ್ತೆ ಪ್ರಿಯರೇ, ನಮಗೆ ಪರಿಪೂರ್ಣ ಜ್ಞಾನವನ್ನುಂಟು ಮಾಡುತ್ತೆ. ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾವುದು ನಿಜ, ಯಾವುದು ನಿಜವಲ್ಲ ಎಂದು ಹೀಗೆ ಆಧ್ಯಾತ್ಮಿಕವಾಗಿ ನೀವು ವಿವೇಚನೆಯುಳ್ಳವರಾಗಿರಬೇಕು. 2ನೇ ಪಾಯಿಂಟ್, ಆತನ ಚಿತ್ತದ ವಿಷಯವಾದ ಪೂರ್ಣ ತಿಳುವಳಿಕೆ, ಅಂದರೆ ಗ್ರಹಿಕೆಯುಳ್ಳವರಾಗಿರಬೇಕು. ದೇವರ ವಾಕ್ಯ ಕೇಳುತ್ತಿರುವಾಗ ದೇವರ ಚಿತ್ತ ಏನೆಂದು ಅರಿತುಕೊಳ್ಳುತ್ತೇವೆ. ಅದೇನೋ ಒಂದು ದೊಡ್ಡ ಪದದಂತೆ, ದೇವರ ಚಿತ್ತ ಅಂದ ಕೂಡಲೇ ಅದೇನೋ ಮಹಾದೊಡ್ಡ ಪದ ಅನಿಸಬಹುದೇನೋ. ದೇವರ ಚಿತ್ತ ಅಂದರೆ ದೇವರ ಇಷ್ಟ ಏನೆಂದು ತಿಳಿದುಕೊಳ್ಳುವುದಾಗಿದೆ, ದೇವರ ಉದ್ದೇಶ ತಿಳಿದುಕೊಳ್ಳುವಂಥದ್ದಾಗಿದೆ. ಹಾಗಾದರೆ ಎಷ್ಟೋ ದಿನಗಳಿಂದ ದೇವರನ್ನು ಹಿಂಬಾಲಿಸುತ್ತಿರುವ ನೀವು, ಆತನ ಮಾತು ಕೇಳುತ್ತಿರುವಂತಹ ನೀವು, ರಕ್ಷಿಸಲ್ಪಟ್ಟಿದ್ದೇವೆ ಎಂದು ಹೇಳಿಕೊಳ್ತಿರುವ ನೀವು, ಆತನ ಚಿತ್ತವನ್ನು ಅರಿತುಕೊಂಡಿದ್ದೀರಾ? ಆತನ ಪರಿಪೂರ್ಣವಾದ ಚಿತ್ತ, ಅದು ಬಹಳ ಪ್ರಾಮುಖ್ಯವಾಗಿದೆ. ಏನಂತೆ? ಪರಿಪೂರ್ಣವಾದ ಚಿತ್ತ. ನಿಮ್ಮ ಕುರಿತಾದ ಆಕಾಂಕ್ಷೆ ಆತನ ಚಿತ್ತವಾಗಿದೆ. ಆತನು ಪ್ರತಿಯೊಬ್ಬರ ವಿಷಯದಲ್ಲಿ ಪ್ರತ್ಯೇಕವಾದ ಚಿತ್ತವುಳ್ಳಾತನಾಗಿದ್ದಾನೆ. ಯಾವ ವಯಸ್ಸಿನಲ್ಲಿ, ಯಾವ ಸ್ಟೇಜ್ನಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಹೇಗೆ ದೇವರಿಗೋಸ್ಕರ ಬದುಕಬೇಕು ಮತ್ತು ನಿಮ್ಮನ್ನು ಹೇಗೆ ದೇವರು ಆಶೀರ್ವದಿಸಬೇಕು ಎಂಬುದನ್ನು ದೇವರು ಮುಂಚಿತವಾಗಿಯೇ ಅದನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಆತನ ಚಿತ್ತವೇನೆಂದರೆ ಎಲ್ಲಾ ಜನರು ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಬರುವಂಥದ್ದಾಗಿದೆ. ಅದು ಎಲ್ಲರಿಗೋಸ್ಕರ ಆಗಿದೆ. ಎಲ್ಲರೂ ಮಾನಸಾಂತರ ಪಡಬೇಕು. ಕೆಲವರು ನರಕಕ್ಕೆ ಹೋಗಬೇಕೆಂದು ಆತನು ಬಯಸೋದಿಲ್ಲ, ಆಶಿಸುವುದೂ ಇಲ್ಲ. ಎಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಬರಬೇಕು. ಎಲ್ಲರಿಗೋಸ್ಕರ ಆತನು ಕಲ್ವರಿ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟಿದ್ದಾನೆ. ಅದು ಆತನ ಚಿತ್ತ, ಆತನ ಇಷ್ಟ. ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾರೆ. 2ನೇದಾಗಿ, ನಾವೆಲ್ಲರೂ ಆತನ ವಾಕ್ಯಕ್ಕೆ ವಿಧೇಯರಾಗಬೇಕು, ಆತನ ಆಜ್ಞೆಗೆ ವಿಧೇಯರಾಗಬೇಕು. ಆತನ ಮನಸ್ಸು ಎಂಥದ್ದೆಂದು ಅರಿತುಕೊಂಡು ಅದರ ಪ್ರಕಾರ ಬದುಕಬೇಕು. ಅಷ್ಟೇ ಅಲ್ಲವೇ, ನೀವು ಒಂದು ಆಫೀಸ್ನಲ್ಲಿ ಜಾಯ್ನ್ ಆಗುವುದಾದರೆ ಆ ಆಫೀಸ್ನಲ್ಲಿರುವ ನಿಯಮಗಳಿಗೆ ನೀವು ವಿಧೇಯರಾಗಬೇಕಲ್ಲವೇ?
ನೀವು ಒಂದು ದೇಶಕ್ಕೆ ಟ್ರಾವೆಲ್ ಮಾಡಿಕೊಂಡು ಹೋಗುವುದಾದರೆ ಆ ದೇಶದ ಕಾನೂನಿನ ಪ್ರಕಾರ ನೀವು ಬದುಕಬೇಕಲ್ಲವೇ? ಹೌದಲ್ಲವೇ? ನಮ್ಮ ದೇಶದಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ರೋಡ್ ಮೇಲೆ ನಡೆಯುತ್ತೇವೆ. ಹಾಗೆಯೇ ಕೆಲವೊಂದು ಇತರ ದೇಶಗಳಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅವರು ನಡೆಯುತ್ತಾರೆ. ತದ್ವಿರುದ್ಧವಾಗಿರ್ತವೆ ಕೆಲವೊಂದು ಕಾರ್ಯಗಳು. ಹೊರದೇಶಕ್ಕೆ ಹೋಗಿ ನಾನು ಎಡಗಡೆಯೇ ನಡೆಯುತ್ತೇನೆಂದರೆ ಅಪಾಯವಲ್ಲವೋ? ಕಾನೂನು ಮೀರಿದವರಾಗಿರುತ್ತೇವೆ. ನಾವು ಸೈತಾನನ ರಾಜ್ಯದೊಳಗಿಂದ, ಪಾಪ ಸಂಬಂಧವಾದ ಕಾರ್ಯದೊಳಗಿಂದ ಬಿಡುಗಡೆ ಹೊಂದಿ ಯೇಸುವಿನಲ್ಲಿ ಸೇರಿದಾಗ ನಮ್ಮ ನಿಯಮ ಬದಲಾಗಿ ವಾಕ್ಯಾನುಸಾರ ಬದುಕಬೇಕು. ಅದಕ್ಕಿಂತ ಮುಂಚೆ ಇಷ್ಟ ಬಂದಂತೆ ನಾವು ಜೀವಿಸಿದೆವು, ಆದರೆ ಈಗ ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇವೆ. ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ, ನಾವು ಆತನ ಸೊತ್ತಾಗಿದ್ದೇವೆ. ಹಾಗಾಗಿ ಆತನಿಗೆ ಇಷ್ಟಕರವಾಗಿ ಈಗ ಬದುಕಬೇಕು. ಯೇಸು ಕ್ರಿಸ್ತನನ್ನು ನಂಬಿದಂಥವರು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು ಎಂಬುದು ಗುರುತಿಸಬೇಕು. ಆತನ ಚಿತ್ತವೇನೆಂದರೆ ಎಲ್ಲರೂ ಮಾನಸಾಂತರ ಹೊಂದಬೇಕು. ನೀವು ಮಾನಸಾಂತರ ಹೊಂದಬೇಕು. ಆತನ ಚಿತ್ತವೇನೆಂದರೆ ಆತನ ಇಷ್ಟದ ಪ್ರಕಾರ, ಆತನ ಕ್ರಮ ಪ್ರಕಾರ ನಾವೆಲ್ಲರೂ ನಡೆದುಕೊಳ್ಳಬೇಕೆನ್ನುವಂಥದ್ದಾಗಿದೆ. ಅದಕ್ಕೆ ದಶಾಜ್ಞೆಗಳನ್ನು ಕೊಟ್ಟಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ. ಅವುಗಳನ್ನು ನೆರವೇರಿಸಲಿಕ್ಕಾಗುವುದಿಲ್ಲವೆಂದು 2 ಆಜ್ಞೆಗಳನ್ನು ಕೊಡ್ತಾರೆ ಹೊಸ ಒಡಂಬಡಿಕೆಯಲ್ಲಿ. ನಿನ್ನ ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸು, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ವೆರಿ ಸಿಂಪಲ್. ದೇವರಿಗೆ ಪ್ರೀತಿಸುವುದಾದರೆ ದೇವರಿಗೆ ಇಷ್ಟವಾದದ್ದನ್ನೇ ಮಾಡ್ತೇವೆ. ದೇವರ ಮೇಲಿನ ಪ್ರೀತಿಯ ನಿಮಿತ್ತ ಮನುಷ್ಯರನ್ನು ಪ್ರೀತಿಸುವಾಗ ಮನುಷ್ಯರಿಗೆ ಅಪಕಾರ ಮಾಡಲ್ಲ, ಕಳ್ಳತನ ಮಾಡಲ್ಲ, ವ್ಯಭಿಚಾರ ಮಾಡಲ್ಲ, ಮೋಸ ಮಾಡಲ್ಲ, ಸುಳ್ಳಾಡಲ್ಲ, ಕಪಟತನ ಇಟ್ಕೊಳ್ಳಲ್ಲ. ದೇವರ ಮಕ್ಕಳೆಂದು ಹೇಳಿಕೊಂಡು ಸೈತಾನನ ನಿಯಮ ಪಾಲಿಸುವವರಾಗಿರೋದಾದ್ರೆ ನಾವು ದೇವರ ಚಿತ್ತ ಮಾಡುವವರಾಗಿರೋದಿಲ್ಲ. ಎಲ್ಲರ ವಿಷಯದಲ್ಲಿ ಆತನ ಉದ್ದೇಶವೇನೆಂದರೆ ನಾವು ಪರಿಶುದ್ಧರಾಗಿರುವಂಥದ್ದಾಗಿದೆ. ಅದೇ ಆತನ ಚಿತ್ತವಾಗಿದೆ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 4ನೇ ಅಧ್ಯಾಯ 3ನೇ ವಚನ ನೋಡಿ. ನೀವು ಪರಿಶುದ್ಧರಾಗಿರುವುದೇ ಅಂದರೆ ಜಾರತ್ವಕ್ಕೆ ದೂರವಾಗಿರುವಂಥದ್ದೇ ದೇವರ ಚಿತ್ತವಾಗಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರನ್ನರಿಯದ ಅನ್ಯಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು. ಅದನ್ನು ಅರಿತುಕೊಳ್ಳುವುದೇ ದೇವರ ಚಿತ್ತವಾಗಿದೆ. ಅನ್ಯಜನರಂತೆ ಕಾಮಾಭಿಲಾಷೆಯುಳ್ಳವರಾಗಿ ನಮ್ಮ ಇಷ್ಟ ಬಂದಂತೆ ನಮ್ಮ ಆಸೆಗಳನ್ನು ನೆರವೇರಿಸಿಕೊಳ್ಳುವವರಾಗಿರದೆ ದೇವರು ನಮ್ಮನ್ನು ತನ್ನ ರಕ್ತ ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಕಾರಣವೇನೆಂದರೆ ಆತನ ಪ್ರಣಾಳಿಕೆಗಳು ನಮ್ಮಲ್ಲಿ ನೆರವೇರುವ ಹಾಗೆ, ಆತನ ಆಸೆಗಳನ್ನು ನಾವು ತೀರಿಸುವ ಹಾಗೆ. ಆತನು ನಮ್ಮ ಮೂಲಕ ಬದುಕಬೇಕಾದ್ರೆ, ಇನ್ನೊಂದು ರೀತಿಯಲ್ಲಿ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಆತನು ನಮ್ಮ ಮೂಲಕ ಕ್ರಿಯೆ ಮಾಡುವ ಹಾಗೆ, ಆತನು ನಮ್ಮೊಳಗೆ ಇದ್ದುಕೊಂಡು ನಮ್ಮ ಮೂಲಕ ಈ ಲೋಕಕ್ಕೆ ವಿಮೋಚನೆಯನ್ನು, ಪ್ರೀತಿಯನ್ನು ತೋರಿಸಿಕೊಡುವ ಹಾಗೆ ನಿಮ್ಮ ದೇಹವನ್ನು, ನಿಮ್ಮ ಶರೀರವನ್ನು ದೇವರು ಕೋರಿಕೊಂಡಿದ್ದಾರೆ. ನಿಮ್ಮ ದೇಹ ದೇವರ ಆಲಯವಾಗಿದೆ ಎಂಬುದನ್ನು ಗುರುತಿಸಿ ದೇವರ ಚಿತ್ತ ಅರಿತುಕೊಳ್ಳಬೇಕು. ಏನಾಗಿದೆ ದೇವರ ಚಿತ್ತ? ನೀವು ನಿಮ್ಮ ದೇಹವನ್ನು ಘನತೆಯಿಂದಲೂ ಪವಿತ್ರತೆಯಲ್ಲಿಯೂ ಹೇಗೆ ಕಾಪಾಡಿಕೊಳ್ಳಬೇಕೆಂದು ಅರಿತುಕೊಳ್ಳುವುದೇ ದೇವರ ಚಿತ್ತ ಆಗಿದೆ. ಮಾನಸಾಂತರ ಹೊಂದುವುದು ದೇವರ ಚಿತ್ತ ಆಗಿದೆ. ಮಾನಸಾಂತರ ಹೊಂದಿದ ನಂತರ ಹೃದಯ ಶುದ್ಧಿ ಕಾಪಾಡಿಕೊಳ್ಳುವುದು, ದೇಹ ದೇವಾಲಯವಾಗಿ ಕಾಪಾಡಿಕೊಳ್ಳುವುದು, ಕಾಮಾಭಿಲಾಷೆಯಲ್ಲಿ ಅಲ್ಲದೆ ಘನತೆಯಲ್ಲಿ, ಒಂಥರ ಡಿಗ್ನಿಟಿ, ಪರಿಶುದ್ಧತೆಯಲ್ಲಿ ಇರಬೇಕು. ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಎನ್ನುವ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಮಾರ್ಪಡುವಿಕೆ ಉಂಟಾಗಬೇಕು. ಇದೇ 1 ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಚನ ಒಂದು ವೇಳೆ ನೋಡುವುದಾದರೆ, ಪ್ರತಿಯೊಂದು ವಿಷಯದಲ್ಲಿ ಕೃತಜ್ಞತೆಯುಳ್ಳವರಾಗಿರಿ ಹಾಗೂ ಎಡಬಿಡದೆ ಪ್ರಾರ್ಥನೆ ಮಾಡುವವರಾಗಿರಿ. 16-17ನೇ ವಚನ ಒಟ್ಟಿಗೆ ಅರ್ಥ ನೋಡಿರಿ. ಅದರ ಕೊನೆಯ ಸಾಲು, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಚಿತ್ತಾಗಿದೆ. ಇದೇನಾದ್ರೂ ಕಷ್ಟ ಆಗಿದೆಯಾ? ಯಾವಾಗಲೂ ಸಂತೋಷವಾಗಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಪ್ರತಿ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಇದು ಕ್ರಿಸ್ತನಲ್ಲಿ ನಿಮ್ಮ ವಿಷಯವಾಗಿ ತೋರಿ ಬಂದ ದೇವರ ಚಿತ್ತ. ನಾವು ಅಳ್ತಾ ಕೂತ್ಕೊಳ್ಳೋದು ದೇವರ ಚಿತ್ತವಲ್ಲ, ಅದು ದೇವರ ಇಷ್ಟವಲ್ಲ. ನಾವು ದೇವರೊಂದಿಗೆ ಸಹವಾಸ ಮಾಡದೆ ಲೋಕವನ್ನು ಹಿಂಬಾಲಿಸುವುದು, ಲೋಕದೊಂದಿಗೆ ನಡೆಯುವುದು, ಲೋಕದ ಮಾತುಗಳಿಂದ ಬದುಕುವವರಾಗಿರಬಾರದು. ದೇವರೊಂದಿಗೆ ಮಾತಾಡಿಕೊಳ್ಳುವಂತೆ ಎಡಬಿಡದೆ ಪ್ರಾರ್ಥಿಸುವ ಆತ್ಮ ಹೊಂದುವುದು ದೇವರ ಚಿತ್ತ. ದೇವರೊಂದಿಗೆ ಕನೆಕ್ಟ್ ಆಗಿರಬೇಕು, ಅದು ಆತನ ಇಷ್ಟ, ಅದೇ ಆತನ ಚಿತ್ತ. ನಿಮ್ಮ ಮಕ್ಕಳು ನಿಮ್ಮೊಂದಿಗಿರಬೇಕು, ನಿಮ್ಮೊಂದಿಗೆ ಮಾತಾಡಬೇಕೆಂದು ನೀವು ಇಷ್ಟಪಡುವುದಿಲ್ಲವೋ? ಹಾಗೆಯೇ ಪರಮ ತಂದೆ ನಮ್ಮನ್ನು ತನ್ನ ಮಡಿಲಿಗೆ ಸೇರಿಸಿಕೊಳ್ಳಬೇಕೆಂದು, ನಮ್ಮ ಕಷ್ಟ ತೀರಿಸಬೇಕೆಂದು, ನಮ್ಮ ಕಣ್ಣೀರು ಒರೆಸಬೇಕೆಂದು, ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ಒದಗಿಸಬೇಕೆಂದು ಕೋರಿಕೊಳ್ತಿದ್ದಾರೆ. ಪ್ರತಿಯೊಂದು ವಿಷಯಕ್ಕಾಗಿ, ದೇವರು ಮಾಡಿರುವ ಉಪಕಾರಗಳಿಗಾಗಿ ಕೃತಜ್ಞತಾಸ್ತುತಿ ಸಲ್ಲಿಸುವಂಥದ್ದು ಬಹಳ ಅವಶ್ಯಕವಾಗಿದೆ ಈ ದಿನ ಬಹಳಷ್ಟು ಜನರ ಜೀವಿತದಲ್ಲಿ.
ನಾನು ಯಾಕೆ ಜೀವಿಸ್ತಿದ್ದೇನೆ, ನಾನು ಯಾಕೆ ದೇವರನ್ನು ನಂಬುತ್ತಿದ್ದೇನೆ, ಯಾಕೆ ನನ್ನ ಭಕ್ತಿ ಹೀಗಿದೆ ಎಂದು ಪರಿಶೀಲಿಸಿಕೊಳ್ಳಲಾರದಕ್ಕಾಗಿಯೇ, ದೇವರ ಚಿತ್ತ ಬಿಟ್ಟು ಹೊರಗೆ ಹೋಗಿದ್ದಕ್ಕಾಗಿಯೇ ನಾವು ದೇವರ ಕಾವಲನ್ನು ಕಳೆದುಕೊಳ್ತಿದ್ದೇವೆ, ಆತನ ಆನಂದ ಕಳೆದುಕೊಳ್ತಿದ್ದೇವೆ, ಆ ಒಂದು ಗುರಿ ಇಲ್ಲದಂತಹ ಬದುಕುತ್ತಿದ್ದೇವೆ. ದೇವರು ನಿಮ್ಮನ್ನು ಅನಾದಿ ಕಾಲದಿಂದ ಪ್ರೀತಿಸಿದ್ದಾರೆ, ನಿಮಗೋಸ್ಕರ ರಕ್ಷಣೆಯನ್ನು ಸಿದ್ಧಮಾಡಿಟ್ಟಿದ್ದಾರೆ. ಆ ರಕ್ಷಣೆಯನ್ನು ನೀವು ಹೊಂದಿಕೊಂಡಿದ್ದೀರಿ, ಅದು ದೇವರ ಚಿತ್ತ ನಿಮ್ಮಲ್ಲಿ ನೆರವೇರಿಸಿತು. ಹಾಗಾಗಿ ರಕ್ಷಿಸಲ್ಪಟ್ಟಂತಹ ನೀವು ನಿಮ್ಮ ಆತ್ಮವನ್ನು, ನಿಮ್ಮ ಜೀವಿತವನ್ನು, ನಿಮ್ಮ ಶರೀರವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳುತ್ತಾ ದೇವರೊಂದಿಗೆ ಸಹವಾಸ ಮಾಡುವವರಾಗಿರೋದಾದರೆ ನೀವು ದೇವರ ಚಿತ್ತ ನೆರವೇರಿಸುವವರಾಗಿರ್ತೀರಿ. ಇದು ಎಲ್ಲರ ವಿಷಯದಲ್ಲಿ ಸೇಮ್ ಆಗಿದೆ. ಎಲ್ಲರೂ ಸಂತೋಷವಾಗಿರಬೇಕೆಂದು, ಎಡಬಿಡದೆ ಪ್ರಾರ್ಥಿಸಬೇಕೆಂದು, ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕೆಂದು ದೇವರು ಕೋರಿಕೊಳ್ತಾರೆ. ಅಷ್ಟೇ ಸಾಕಾಗುವುದಿಲ್ಲ, ನೀವು ಸಂಪೂರ್ಣವಾಗಿ ದೇವರ ಚಿತ್ತವನ್ನು ಅರಿತುಕೊಳ್ಳಬೇಕು. ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನಾನು ಪರಿಶುದ್ಧನಾಗಿ ಜೀವಿಸುತ್ತಾ ಇದ್ದೇನೆ, ನಾನು ದೇವರನ್ನು ಸ್ತುತಿಸಿ ಆರಾಧಿಸುತ್ತಾ ಇದ್ದೇನೆ ಎಂದು ಹೇಳಿದ್ರೆ ಸಾಕಾಗೋದಿಲ್ಲ. ನಿಮ್ಮ ವಿಷಯದಲ್ಲಿ ಒಂದು ಪ್ರತ್ಯೇಕವಾದ ದೇವರ ಚಿತ್ತವಿದೆ. ಇಷ್ಟೊತ್ತು ನಾನು ಹೇಳಿದ್ದು ಎಲ್ಲರಿಗೋಸ್ಕರವಾಗಿದೆ, ಆದರೆ ಪ್ರತಿಯೊಬ್ಬರಿಗೋಸ್ಕರ ಆತನು ಪ್ರತ್ಯೇಕವಾದ ಪ್ರಣಾಳಿಕೆ ಹಾಕಿಕೊಂಡ ದೇವರಾಗಿದ್ದಾರೆ. ಅದು ಪ್ರತ್ಯೇಕವಾಗಿರುತ್ತೆ. ನಮ್ಮ ಮನೆಯಲ್ಲಿ ಬಹಳಷ್ಟು ಪಾತ್ರೆಗಳಿರ್ತವೆ. ಅಡಿಗೆ ಮನೆಯಲ್ಲಿ ಅನೇಕ ಪಾತ್ರೆಗಳಿರ್ತವೆ. ಎಲ್ಲಾ ಪಾತ್ರೆಗಳು ಎಲ್ಲಾ ಸಮಯದಲ್ಲಿ ನಾವು ಬಳಸುತ್ತೇವೋ? ಒಂದೊಂದು ಪಾತ್ರೆ ಒಂದೊಂದು ಕೆಲಸಕ್ಕಾಗಿ ನಾವು ತಂದು ಬಳಸುತ್ತೇವೆ, ಶುಭ್ರ ಮಾಡಿಟ್ಟು ಬಳಸುತ್ತೇವೆ. ಹಾಗೆಯೇ ದೇವರು ಕೂಡ ತನ್ನ ರಕ್ತ ಸುರಿಸಿ ನಮ್ಮನ್ನು ಕೊಂಡುಕೊಂಡು ನಮ್ಮನ್ನು ಪರಿಶುದ್ಧಗೊಳಿಸಿ ತನ್ನ ಕೆಲಸ ನೆರವೇರಿಸುವುದಕ್ಕಾಗಿ ಬಳಸಿಕೊಳ್ಳಬೇಕೆಂದು ಆಶಿಸುತ್ತಾ ಇದ್ದಾರೆ. ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ ಅಂದುಕೊಂಡು ಅಡಿಗೆ ಮನೆ ಬಗ್ಗೆ ಹೇಳಿದೆ. ಯಾಕೆಂದರೆ ಈ ದಿನಮಾನಗಳಲ್ಲಿ ಪುರುಷರು ಕೂಡ ಅಡಿಗೆ ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ಪುರುಷರು ಅಡಿಗೆ ಮನೆಗೆ ಹೋಗ್ತಾ ಇರಲಿಲ್ಲ, ಆದರೆ ಈಗ ಪರಿಸ್ಥಿತಿಗಳು ಹಾಗಲ್ಲ. ಈಗ ಪುರುಷರು ಕೂಡ ಅಡಿಗೆ ಮಾಡ್ತಿದ್ದಾರೆ. ಒಂದು ವೇಳೆ ಹಳ್ಳಿಯೂರಲ್ಲಿರುವಂತಹ ನಿಮ್ಮಲ್ಲಿ ಕೆಲವರು ನಿಮ್ಮ ಹೆಂಡತಿಯ ಅಡಿಗೆ ಮಾಡಬೇಕಂದ್ಕೊಳ್ಳೋದಾದ್ರೆ ಈ ವಿಷಯ ನಿಮಗೆ ಅರ್ಥ ಆಗೋದಿಲ್ಲ. ಬೇಕಾದರೆ ಅಡಿಗೆ ಮನೆಗೆ ಹೋಗಿ ನೋಡಿಕೊಳ್ಳಿರಿ. ಅಲ್ಲಿ ಕಾಯಿ ಪಲ್ಯ ಮಾಡುವುದಕ್ಕಾಗಿ ಬೇರೆ ಕುಕ್ಕರ್ ಇರುತ್ತೆ, ಅನ್ನ ಮಾಡುವುದಕ್ಕಾಗಿ ಬೇರೆ ಕುಕ್ಕರ್ ಇರುತ್ತೆ, ಇಡ್ಲಿ ಮಾಡಲು ಇಡ್ಲಿ ಪಾತ್ರೆ ಇರುತ್ತೆ. ಹೀಗೆ ನಾನಾ ವಿಧವಾದ ಪಾತ್ರೆಗಳಿರ್ತವೆ. ಸ್ಪೂನ್ಸ್ ಆಗಲಿ, ಇಲ್ಲವೇ ಸರ್ವಿಂಗ್ ಸ್ಪೂನ್ಸ್ ಇರುತ್ತೆ. ಸಾಂಬಾರ್ ಹಾಕುವುದಕ್ಕಾಗಿ ಬೇರೆ ಸ್ಪೂನ್ ಇರುತ್ತೆ. ಹಾಗೆ ಅನ್ನ ಹಾಕುವುದಕ್ಕಾಗಿ ಅನ್ನದ ಕೈ ಅನ್ನುತ್ತಾರೆ. ಅದೇ ರೀತಿ ಟೀ ಮಾಡಿಕೊಳ್ಳಲು ಕೂಡ ಚಿಕ್ಕ ಪಾತ್ರೆ ಇರುತ್ತೆ. ಎಲ್ಲವೂ ಪಾತ್ರೆಗಳೇ, ಆದರೆ ಎಲ್ಲವೂ ಒಂದೇ ಶೇಪ್ನಲ್ಲಿ ಇರೋದಿಲ್ಲ, ಒಂದೇ ಕೆಲಸಕ್ಕಾಗಿ ಬಳಸಲಾಗುವುದಿಲ್ಲ. ಅದೇ ರೀತಿಯಾಗಿ ರಕ್ಷಿಸಲ್ಪಟ್ಟ ನಾವೆಲ್ಲರೂ ತನ್ನ ರಕ್ತ ಕೊಟ್ಟು ಕೊಂಡುಕೊಂಡಂತಹ ನಮ್ಮ ವಿಷಯದಲ್ಲಿ ದೇವರು ಬೇರೆ ಬೇರೆ ಉದ್ದೇಶವುಳ್ಳವರಾಗಿದ್ದಾರೆ. ಅದು ಚಿಕ್ಕದಾಗಿದೆಯಾ, ದೊಡ್ಡದಾಗಿದೆಯಾ, ಮುಖ್ಯ ಕೆಲಸಕ್ಕಾಗಿ ಬಳಸುವಂತದಾಗಿದೆಯಾ, ಹೆಚ್ಚು ಬಳಸಲಾಗುತ್ತದೋ, ಕಡಿಮೆ ಬಳಸಲಾಗುತ್ತದೋ ಎಂದು ವಸ್ತುಗಳು ಪರಸ್ಪರ ಕಚ್ಚಾಡುವುದಿಲ್ಲ. ಆದರೆ ಅವೆಲ್ಲವೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗಲೇ ತೃಪ್ತಿ ಹೊಂದುವಂತೆಯೇ ನಾವೆಲ್ಲರೂ ಕೂಡ ಸೇರಿ ದೇವರು ನನಗೆ ಯಾವ ಕೆಲಸದ ನಿಮಿತ್ತವಾಗಿ ಯಾವ ತಲಾಂತುಗಳಿಂದ ನನ್ನನ್ನು ತುಂಬಿಸಿದಾರೋ, ನನ್ನ ವಿಷಯದಲ್ಲಿ ದೇವರ ಪ್ರಣಾಳಿಕೆ ಏನಾಗಿದೆ ಎಂದು ಅರಿತು ದೇವರು ನಮಗೆ ಒಪ್ಪಿಸಿದ ಕೆಲಸವನ್ನು ನಾವು ಮಾಡಿದ ದಿನದಲ್ಲಿ ಆತನ ನಾಮಕ್ಕೆ ಮಹಿಮೆ ಉಂಟಾಗ್ತದೆ. ಆತನ ಸುವಾರ್ತೆ ಸಕಲ ಜನರಿಗೆ ತಲುಪುವ ಹಾಗೆ ಈ ದಿನ ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಂದು ಪಾತ್ರೆಯಂತೆ ಬಳಸಿಕೊಳ್ಳಬೇಕೆಂದು ಬಯಸುತ್ತಿದ್ದಾರೆ. ಆತನ ಪ್ರೀತಿಯನ್ನು ಹಂಚುವುದಕ್ಕಾಗಿ, ಆತನ ಜ್ಞಾನವನ್ನು ವಿವರಿಸುವುದಕ್ಕಾಗಿ, ಆತನ ಕೃಪೆಯನ್ನು ತೋರಿಸಿಕೊಡುವುದಕ್ಕಾಗಿ, ಆತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ನೆರವೇರಿಸುವುದಕ್ಕಾಗಿ, ಆತನ ಸುವಾರ್ತೆಯನ್ನು ಬೋಧಿಸಲ್ಪಡುವುದಕ್ಕಾಗಿ, ಇಲ್ಲವೇ ಬೋಧಿಸುವುದಕ್ಕಾಗಿ ಈ ದಿನ ನಿಮ್ಮನ್ನು ನನ್ನನ್ನು ಕೋರುತ್ತಿದ್ದಾರೆ. ದೇವರೇ, ನನ್ನ ವಿಷಯದಲ್ಲಿ ನಿಮ್ಮ ಚಿತ್ತ ಏನಾಗಿದೆ? ಅವರ ಬಗ್ಗೆ ನಿಮ್ಮ ಚಿತ್ತ ಏನು ನನಗೆ ಬೇಕಾಗಿಲ್ಲ. ಇವ್ರ ಬಗ್ಗೆ ಇರುವ ಚಿತ್ತ ನನಗೆ ಬೇಕಾಗಿಲ್ಲ. ಆ ಪಾಸ್ಟರ್ ಏನ್ ಮಾಡ್ತಿದ್ದಾರೋ ಅದನ್ನು ನಾನು ಮಾಡುವ ಅಗತ್ಯವಿಲ್ಲ. ದೇವರೇ, ನನಗಾಗಿ ನೀವಿಟ್ಟಿರುವ ಉದ್ದೇಶವನ್ನು ತಿಳಿಯಪಡಿಸಿರಿ. ನನ್ನ 52 ವರ್ಷದ ಸೇವೆಯಲ್ಲಿ ನಾನು ದೇವರ ಚಿತ್ತ ಮಾಡುವುದೊಂದೇ ಕಲಿತುಕೊಂಡಿದ್ದೇನೆ. ದೇವರು ಹೇಳಿದಂತೆಯೇ ಮಾಡುತ್ತಾ ಮುಂದಕ್ಕೆ ಸಾಗುತ್ತಿರುವಾಗ ಆರ್ಭಾಟ, ಅಟ್ಟಹಾಸ ಇವೆಯೋ ಇಲ್ಲವೋ ಎಂಬ ವಿಷಯ ಪಕ್ಕಕ್ಕೆ ತಳ್ಳಿ ಹಾಕೋದಾದರೆ ದೇವರನ್ನು ಮಹಿಮೆಪಡಿಸುವಂಥದ್ದು, ಅನೇಕ ಆತ್ಮಗಳಿಗೆ ಆಶೀರ್ವಾದಕರವಾಗಿರುವಂಥದ್ದನ್ನು ನಾನು ನೋಡ್ತಿದ್ದೇನೆ. ಮತ್ತೊಬ್ಬರೊಂದಿಗೆ ಹೋಲಿಸಿಕೊಳ್ಳುವ ಅಗತ್ಯವಿಲ್ಲದೆ ದೇವರು ನಿಮಗೆ ಒಪ್ಪಿಸಿದ ಕೆಲಸ ಮಾಡುವುದಾದರೆ ಭಲೆ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಎಂದು ದೇವರು ಮೆಚ್ಚಿಕೊಳ್ತಾರಲ್ಲವೇ? ನಾವು ಯಾವ ಸಮಯದಲ್ಲಿ, ಯಾವ ವಯಸ್ಸಿನಲ್ಲಿ, ಯಾವ ಸ್ಟೇಜ್ನಲ್ಲಿ ಎಲ್ಲಿರಬೇಕು, ಎಂತಹ ಸೇವೆ ಮಾಡಬೇಕು, ಹೇಗೆ ಕ್ರಿಸ್ತನಿಗೆ ಸಾಕ್ಷಿಯಾಗಿರಬೇಕು, ಒಬ್ಬ ಯವನಸ್ಥನಾಗಿ ನೀವು ಹೇಗೆ ಇರಬೇಕು, ಒಬ್ಬ ವಿವಾಹಿತನಾಗಿ ನೀವು ಹೇಗಿರಬೇಕು, ಒಬ್ಬ ವಿವಾಹಿತಳಾಗಿ ನೀವು ಹೇಗಿರಬೇಕು, ಒಬ್ಬ ವೃದ್ಧನಾಗಿ ನಿಮ್ಮ ವೃದ್ಧಾಪ್ಯದಲ್ಲಿ ನೀವು ಇನ್ನೂ ಹೇಗೆ ಫಲಿಸಬೇಕೆಂಬುದನ್ನು, ಹೀಗೆ ಪ್ರತಿಯೊಂದನ್ನು ಚೆನ್ನಾಗಿ ದೇವರು ತನ್ನ ಪ್ರಣಾಳಿಕೆಯಲ್ಲಿಟ್ಟಿದ್ದಾರೆ. ನಿಮ್ಮ ವೃದ್ಧಾಪ್ಯದಲ್ಲಿಯೂ ನೀವು ಇನ್ನೂ ಫಲಿಸಬಹುದು ಎಂದು ಹೇಳುವಾಗ ನಿಮ್ಮ ವೃದ್ಧಾಪ್ಯದಲ್ಲಿಯೂ ಕೂಡ ದೇವರ ಪ್ರಣಾಳಿಕೆಯಲ್ಲಿ ನೀವು ಇನ್ನೂ ಇದ್ದೀರಿ. ಇವಾಗಲೂ ಕೂಡ ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ತಾರೆ ಎಂಬುದನ್ನು ಗುರುತಿಸಿರಿ.
ಈ ಸಮಯದಲ್ಲಿ ದೇವರೇ, ನಿಮ್ಮ ಚಿತ್ತದಲ್ಲಿ ಅಂತ್ಯದವರೆಗೂ ಬದುಕಲು ನನಗೆ ಸಹಾಯ ಮಾಡಿರೆಂದು ಕರ್ತನಿಗೆ ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಾವೆಲ್ಲರೂ ನಿಮ್ಮ ಚಿತ್ತವನ್ನು ಪರಿಪೂರ್ಣವಾಗಿ ಅರಿತುಕೊಳ್ಳುವ ಹಾಗೆ, ನಮ್ಮ ವಿಷಯದಲ್ಲಿರುವ ದೇವರ ಚಿತ್ತ ಏನೆಂದು ಅರಿತು ಅದರಲ್ಲಿ ನಡೆಯುವ ಹಾಗೆ ಅದೇ ರೀತಿಯಾಗಿ ಬದುಕುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಇನ್ನು ಮಾನಸಾಂತರ ಪಡೆದವರು, ದೀಕ್ಷಾಸ್ನಾನ ತೆಗೆದುಕೊಳ್ಳದವರು, ರಕ್ಷಿಸಲ್ಪಟ್ಟಿದ್ದಾಗಿಯೂ ಪರಿಶುದ್ಧವಾದ ಜೀವಿತವನ್ನು ಜೀವಿಸದೆ, ದೇವರನ್ನು ಸ್ತುತಿಸದೆ, ದೇವರಲ್ಲಿ ಆನಂದಿಸದೆ, ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸದೆ, ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಹೊಂದಲಾರದ ಸ್ಥಿತಿಯಲ್ಲಿರುವವರನ್ನು ಈ ದಿನ ಉಜ್ಜೀವಗೊಳಿಸಿರಿ. ನಮ್ಮ ದೇಹಗಳನ್ನು ದೇವಾಲಯದಂತೆ ಕಾಪಾಡಿಕೊಳ್ಳುತ್ತಾ ನಿಮ್ಮಿಂದ ಉಪಯೋಗ ಆಗುವ ಪಾತ್ರೆಗಳಾಗಿ ಒಪ್ಪಿಸಿಕೊಡುವ ಹಾಗೆ, ನಿಮ್ಮ ದಿವ್ಯ ದಾನಗಳಿಂದ ಆಶೀರ್ವದಿಸಲ್ಪಡುವಂತೆ, ಹೆಚ್ಚಿಸಲ್ಪಡುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಹೊರದೇಶದಿಂದ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕೂಡ ಕಳಿಸಿರಿ. ನೀವು ಕಳಿಸುವ ವಾಟ್ಸಪ್ಗಳನ್ನೆಲ್ಲ ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.